Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 3.1ರಲ್ಲಿ 4ನೇ ಪ್ರಶ್ನೆಯನ್ನು ಬಿಡಿಸೋಣ. 4ನೇ ಪ್ರಶ್ನೆ ಏನಿದೆ ನೋಡ್ರಿ ಇಲ್ಲಿ. ಮುಂದೆ ನೀಡಿದವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ? ಸ್ಥಿರವಾಗಿದ್ದರೆ ನಕ್ಷಾಕ್ರಮದಿಂದ ಪರಿಹಾರವನ್ನು ಪಡೆಯಿರಿ ಅಂತ ಐತಿ. ಹೌದಾ? ಏನು ಮಾಡಿದ್ದಾರೆ, ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ರೇಖಾತ್ಮಕ ಸಮೀಕರಣ ಜೋಡಿಗಳು ಏನಾಗಿರಬೇಕು, ಸ್ಥಿರವಾಗೈತಿ ಅಥವಾ ಅಸ್ಥಿರವಾಗೈತಿ ಅಂತ ಕಂಡುಹಿಡಿದು, ಸ್ಥಿರವಾಗಿದ್ರೆ ಮಾತ್ರ ಏನು ಮಾಡಬೇಕು, ನಕ್ಷಾಕ್ರಮದಿಂದ ಪರಿಹಾರವನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲೇ ಪ್ರಶ್ನೆ ಏನಿದೆ ನೋಡ್ರಿ ಇಲ್ಲಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, 2x ಪ್ಲಸ್ 2y ಇಸ್ ಈಕ್ವಲ್ ಟು 10 ಅಂತ ಐತಿ. ಹೆಂಗೆ ಬಿಡಿಸೋದನ್ನು ನೋಡೋಣ್ರಿ ಇಲ್ಲಿ. ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಏನ್ರಿ? a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಅಂತ ಐತೆ. ಅದೇ ರೀತಿ ಇನ್ನೊಂದು ಸಮೀಕರಣದ ಸಾಮಾನ್ಯ ರೂಪ ಏನ್ರಿ? a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಹೌದಾ? ಹಾಗಂದ್ರೆ ಇಲ್ಲಿ a1 ಬೆಲೆ ಎಷ್ಟಾಯಿತು? a1 ಇಸ್ ಈಕ್ವಲ್ ಟು ಎಷ್ಟಾಯಿತು? 1. b1 ಬೆಲೆ ಎಷ್ಟಾಯಿತು? y ಹಿಂದ್ಗಡೆ ಏನೈತಿ? 1. ಅದೇ ರೀತಿ c1 ಬೆಲೆ ಎಷ್ಟಾಯಿತು? ಇದು c1 ಬೆಲೆ -5, ಯಾಕಂದರೆ ಇಸ್ ಈಕ್ವಲ್ ಟು ದಿಂದ ಹೊರಗಡೆ ಇದೆ, ಅದಕ್ಕೆ ಏನು ಮಾಡಿದೆ, c1 ಬೆಲೆ -5. ಈ ಸಮೀಕರಣದಲ್ಲಿ a2 ಬೆಲೆ ಎಷ್ಟಾಯಿತು? 2, b2 ಬೆಲೆ 2, c2 ಬೆಲೆ -10. ಇಲ್ಲಿವರೆಗೂ ಅರ್ಥ ಆಯ್ತಲ್ರಿ? ನೆಕ್ಸ್ಟು ಅನುಪಾತಗಳನ್ನು ಹೋಲಿಸೋಣ್ರಿ. a1 ಡಿವೈಡೆಡ್ ಬೈ a2 ಎಷ್ಟಾಗುತ್ತೆ? a1 ಅಂದರೆ ಎಷ್ಟೈತಿ? 1 ಡಿವೈಡೆಡ್ ಬೈ a2 ಅಂದರೆ 2. b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು, b1 ಎಷ್ಟಿದೆ? 1, b2 ಎಷ್ಟಿದೆ? 2. c1 ಡಿವೈಡೆಡ್ ಬೈ c2, c1 ಎಷ್ಟಿದೆ? -5 ಡಿವೈಡೆಡ್ ಬೈ c2 ಬೆಲೆ -10. 5 1 5 7 10. ಹೌದಾ? 1 ಡಿವೈಡೆಡ್ ಬೈ 2, ಮೈನಸ್ ಏನಾಗುತ್ತೆ, ಕ್ಯಾನ್ಸಲ್ ಆಯಿತು. ಅಂದರೆ a1 ಡಿವೈಡೆಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡೆಡ್ ಬೈ b2 ಇಸ್ ಈಕ್ವಲ್ ಟು c1 ಡಿವೈಡೆಡ್ ಬೈ c2. ಆಯಿತಾ? ಅನುಪಾತಗಳ ಹೋಲಿಕೆ ಏನದು? ಎಲ್ಲವೂ ಈಕ್ವಲ್ ಅದು. ಹಾಗಂದ್ರೆ ನಕ್ಷಾ ರೂಪದ ಪ್ರತಿನಿಧಿಸುವಿಕೆ ಏನು ಹೇಳುತ್ತೆ? ರೇಖೆಗಳು ಐಕ್ಯಗೊಂಡಿದ್ದಾವ ಅಂತ ಹೇಳ್ತೈತೆ. ಹೌದಾ? ಐಕ್ಯಗೊಳ್ಳುವ ರೇಖೆಗಳು, ಐಕ್ಯಗೊಳ್ಳುವ ರೇಖೆಗಳು. ಈ ಸಮೀಕರಣಗಳು ಹೇಗಿರ್ತಾವು? ಸ್ಥಿರ ಜೋಡಿಗಳಾಗಿರ್ತಾವು. ಸ್ಥಿರ ಜೋಡಿಗಳು. ಹೌದಾ? ಇಲ್ಲಿ ನಮ್ಮ ಕ್ವಶನ್ದಾಗ ಏನು ಕೊಟ್ಟಿದ್ದಾರೆ? ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸ್ಥಿರವಾಗಿವೆ ಅಥವಾ ಅಸ್ಥಿರವಾಗಿವೆ? ಸ್ಥಿರವಾಗಿದ್ರ ನಕ್ಷಾ ರೂಪದಲ್ಲಿ ಪರಿಹಾರವನ್ನು ತಿಳಿಸ್ಬೇಕು ಅಂತ ಹೇಳ್ತಾರೆ. ಹಾಗಂದ್ರೆ ನಮ್ಗೆ ಹಾಗಾದರೆ ನಾವು ಸಾಲ್ವ್ ಮಾಡಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹೇಗಿದಾವೆ? ಸ್ಥಿರ ಜೋಡಿಗಳಾಗಿದ್ದಾವೆ. ಹಾಗಂದ್ರೆ ಇದು ಏನು ಮಾಡುತ್ತೆ? ನಕ್ಷಾಕ್ರಮವನ್ನು ಪ್ರತಿನಿಧಿಸ್ತೈತಲ್ಲ, ಅದನ್ನು ನೋಡೋಣ ಈಗ. ಎಕ್ಸ್ ಮತ್ತು ವೈ ಬೆಲೆಗಳು ಏನಾಕವು? ಏನು ಕೊಟ್ಟಿದ್ದಾರೆ ಕ್ವಶನ್? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಹೌದಾ? ನಾವು ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಪುಟ್ ಮಾಡಿದರೆ ವೈ ಬೆಲೆ ಎಷ್ಟಾಗುತ್ತೆ? 5 ಹೋಗುತ್ತೆ. ವೈ ಇಸ್ ಈಕ್ವಲ್ ಟು 0 ಅಂತ ಪುಟ್ ಮಾಡಿದರೆ ಎಕ್ಸ್ ಬೆಲೆ ಎಷ್ಟಾಗುತ್ತೆ? 5 ಹೋಗುತ್ತೆ. ಹೌದಾ? ಇದು ನಿಮ್ಗೆ ಟ್ರಿಕ್ಕು. ಇನ್ನೊಂದು ಸಮೀಕರಣ ಏನೈತಿ? 2x ಪ್ಲಸ್ 2y ಇಸ್ ಈಕ್ವಲ್ ಟು 10 ಅಂತ ಐತೆ. ಹೌದಾ? ಇಲ್ಲಿ ಎಕ್ಸ್ ಬೆಲೆ ನಾನು 0 ಅಂತ ಹಾಕಿದ್ರಂದರೆ ಈ ಟರ್ಮ್ 0 ಹೋಗ್ಬಿಡುತ್ತೆ. ಹಾಗಾದರೆ ವೈ ಬೆಲೆ ಎಷ್ಟಾಯಿತು? 5 ಆಯ್ತಾ? y ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2, 2 1 2 5. ಹೌದಾ? ನೆಕ್ಸ್ಟು y ಇಸ್ ಈಕ್ವಲ್ ಟು 0 ಹಾಕ್ಬಿಡ್ತೀನಿ, ಈ ಟರ್ಮ್ 0 ಆಗಿಬಿಡುತ್ತೆ. ಅವಾಗ ಎಕ್ಸ್ ಬೆಲೆ ಎಷ್ಟಾಗುತ್ತಾ? 5 ಆಯಿತು. ಹೌದಾ? ನಮಗೆ ಬೆಲೆಗಳು ಸಿಕ್ಕು. ಇನ್ನು ಗ್ರಾಫ್ನಲ್ಲಿ ಹಾಕ್ಕೊಂಡ್ರಿ ಅದನ್ನು. ಇಲ್ಲಿ ನೋಡ್ರಿ, ಗ್ರಾಫ್ ಹಿಂಗೆ ಈ ಥರ ಹಾಕ್ಕೊಂಡಿದ್ದೀನಿ. ನಮಗೆ ಬೆಲೆಗಳು ಎಷ್ಟು ಸಿಕ್ಕಿದಾವು? ಎಕ್ಸ್ ಗರಿಷ್ಠ ಯಾವುದೈತಿ? 5 ಐತಿ. ಅದೇ ರೀತಿ y ಬೆಲೆಯಲ್ಲಿ ಗರಿಷ್ಠ ಯಾವುದೈತಿ? 5 ಅಂತ ಐತಿ. ಹೌದಾ? ಹಾಗಾದರೆ ನಾನು ಇಲ್ಲಿ ಏನು ಮಾಡ್ತೀನಿ, 0 to 5 ತನಕ ಹಾಕ್ಕೊಂಡ್ರೆ ಇನಫ್. 0 5 ಅಥವಾ 6 ಇಷ್ಟು ಹಾಕಿದರೆ ಇನಫ್. ನೆಕ್ಸ್ಟು ಇದು ಎಕ್ಸ್ ಅಕ್ಷ, ಇದು y ಅಕ್ಷ.
ಇಲ್ಲಿ ಸ್ಕೇಲ್ ಬರ್ಕೊಂಡಿದ್ದೀನಿ. ಎಕ್ಸ್ ಅಕ್ಷಕ್ಕೆ ಏನು ಮಾಡಿದ್ದೀನಿ ನಾನು 1 ಸೆಂಟಿಮೀಟ್ರಿಗೆ ನಾನು ಬೆಲೆಗಳನ್ನು ಪುಟ್ ಮಾಡ್ಕೊತಾ ಹೋಗಿದ್ದೀನಿ. ಅದೇ ರೀತಿ ನೋಡಿರಿ ಇಲ್ಲಿ ವೈ ಎಕ್ಸಕ್ಕೂ ಏನು ಮಾಡಿದ್ದೀನಿ, 1 ಸೆಂಟಿಮೀಟರ್ಗೆ ಒಂದೊಂದು ಬೆಲೆಗಳನ್ನು ಕೊಟ್ಟಿದ್ದೀನಿ. ಹೌದಾ? ನೆಕ್ಸ್ಟ್ ಈ ಗ್ರಾಫ್ ಹೆಂಗೆ ಹಾಕೋದು ಹೇಳ್ತೀನಿ ನೋಡಿರಿ. ಇಲ್ಲಿ ಎಕ್ಸ್ 0 ಇದ್ದಾಗ ವೈ ಬೆಲೆ ಎಷ್ಟೈತಿ 5 ಅಂತ ಇದೆ. ಎಕ್ಸ್ 0 ಇದ್ದಾಗ ವೈ ಬೆಲೆ ಎಷ್ಟು 5. ಹೌದಾ? ಇಲ್ಲಿ ಬರುತ್ತಾ ಇದು. ನೆಕ್ಸ್ಟ್ ಏನಿದೆ, ಎಕ್ಸ್ 5 ಇದ್ದಾಗ ವೈ ಬೆಲೆ ಏನಿದೆ 0 ಅಂತ ಇದೆ. ಎಕ್ಸ್ 5 ಇದ್ದಾಗ ವೈ ಬೆಲೆ 0 ಇದೆ. ಇಲ್ಲಿ ಬರುತ್ತಾ? ಅದೇ ರೀತಿ ಇನ್ನೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಹೌದಾ? ಅಲ್ಲಿ ಎಕ್ಸ್ ಬೆಲೆ 0 ಆದಾಗ ವೈ ಬೆಲೆ ಏನಾಯ್ತು 5 ಆಯಿತು. ಎಕ್ಸ್ ಬೆಲೆ 0 ಆದಾಗ ವೈ ಬೆಲೆ 5 ಆಯಿತು. ಇನ್ನೊಂದು ಎಕ್ಸ್ = 5 ಆದಾಗ ವೈ = 0. ಎಕ್ಸ್ ಬೆಲೆ 5 ಆದಾಗ ವೈ ಬೆಲೆ 0 ಆಗುತ್ತಾ? ಹೌದಾ? ಹಾಗಂದ್ರೆ ಇದು ಗ್ರಾಫ್ ಹೆಂಗೆ ಬರುತ್ತೆ ನೋಡ್ರಿ, ನೋಡೋಣ. ಇಲ್ಲಿ 2 ರೇಖೆಗಳು ಏನಾಗಿದ್ದಾವೆ, ಐಕ್ಯಗೊಂಡಿವೆ. ಹೌದಾ? ಅಂದರೆ ಒಂದ್ರ ಮೇಲೆ ಒಂದು ಅದಾವ, ಅದಕ್ಕೆ ಐಕ್ಯಗೊಂಡಿವೆ ಅಂತ ಹೇಳಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನ್ ಹೇಳಬೇಕಾದ್ರೆ ಹೇಳಿದ್ದೆ 2 ರೇಖೆಗಳು ಐಕ್ಯಗೊಂಡ್ರಂದರೆ ಅವಾಗ ಗ್ರಾಫ್ ಯಾವ ಥರ ಬರುತ್ತೆ ಅಂತ ಹೇಳಿದ್ದೆ ನಾನು. ಇಲ್ಲಿ ನೋಡಿ, 3ನೇ ಪಾಯಿಂಟ್ ಏನಿದೆ, 2 ರೇಖೆಗಳು ಐಕ್ಯಗೊಂಡಿರುತ್ತವೆ ಅಂದಾಗ ಸಮೀಕರಣ ಏನಾಗಿರ್ತೈತಿ, ಈ ಥರ ಅವಲಂಬಿತ ಜೋಡಿಯರ ಅಥವಾ ಸ್ಥಿರ ಜೋಡಿ ಎರಡೂ ಒಂದೇ. ಸ್ಥಿರನ ಅಂತನೋ ಅನ್ಬೋದು ಅಥವಾ ಅವಲಂಬಿತ ಜೋಡಿ ಅಂತನಾದರೂ ಅನ್ಬೋದು. ಅವಾಗ ಗ್ರಾಫ್ ಹೇಗೆ ಬರುತ್ತೆ, ಈ ಥರ ಒಂದು ಸಮೀಕರಣದ ರೇಖೆ ಮೇಲೆ ಇನ್ನೊಂದು ಸಮೀಕರಣ ರೇಖೆಗಳು ಏನಾಗಿರ್ತಾವೆ, ಐಕ್ಯಗೊಂಡಿರ್ತಾವೆ. ಅದೇ ರೀತಿ ಇಲ್ಲಿ ಗ್ರಾಫ್ ಅದೇ ರೀತಿ ಬಂದಿದೆ ಅಲ್ಲ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ನೋಡ್ರಿ. ಇಲ್ಲಿ ಎಕ್ಸ್ ಮೈನಸ್ ವೈ = 8, 3x - 3y = 16 ಅಂತ ಐತೆ. ಹೌದಾ? ಇದು ಹೆಂಗೆ ಸಾಲ್ವ್ ಮಾಡ್ತೀರಾ? ಮೊದಲು ಏನು ಮಾಡಬೇಕು, ಸಮೀಕರಣದ ಸಾಮಾನ್ಯ ರೂಪವನ್ನು ಬರ್ಕೋಬೇಕು. a1x + b1y + c1 = 0. ಅದೇ ರೀತಿ ಇನ್ನೊಂದು a2x + b2y + c2 = 0 ಅಂತ ಐತಿ. ಹೌದಾ? ಹಾಗಾದರೆ ಇಲ್ಲಿ a1 ಬೆಲೆ ಎಷ್ಟಾಯಿತು 1, b1 ಬೆಲೆ -1. ಹೌದಾ? b1 y ಹಿಂದ್ಗಡೆ ಏನೈತಿ 1 ಐತಿ. ಹೌದಾ? ಏನೂ ಇರಲಿಲ್ಲ ಅಂದರೆ b1 ಬೆಲೆ ಏನಾಗಿರ್ತದೆ 1 ಆಗಿರ್ತದೆ. ಬಟ್ ಚಿಹ್ನೆ ಏನೈತಿ ಗಮನಿಸ್ರಿ, ಇಲ್ಲಿ ಮೈನಸ್ ಆಗೈತಿ. ಹಾಗಾದರೆ -1 ಆಯಿತು. c1 = -8 ದಿಂದ ಹೊರಗಡೆ ಇದೆ. ಹೌದಾ? ಅದೇ ರೀತಿ a2 ಬೆಲೆ ಎಷ್ಟಾಯಿತು 3, b2 ಬೆಲೆ -3, c2 ಬೆಲೆ -16. ಹೌದಾ? a1 ಬೆಲೆ ಸಿಕ್ತು, b1 ಬೆಲೆ ಸಿಕ್ತು, c1 ಬೆಲೆ ಸಿಕ್ತು. ಅದೇ ರೀತಿ a2, b2, c2 ಬೆಲೆಗಳು ಸಿಕ್ಕು. ಈಗ ಏನು ಮಾಡಬೇಕು, ಅನುಪಾತಗಳನ್ನು ಹೋಲಿಸಬೇಕು. ಏನೈತಿ ಅನುಪಾತಗಳ ಹೋಲಿಕೆ, a1 / a2 ಎಷ್ಟಾಗುತ್ತೆ 1 / a1 ಬೆಲೆ 1, a2 ಬೆಲೆ 3, 1 / 3. ಅದೇ ರೀತಿ b1 / b2 ಬೆಲೆ ಎಷ್ಟಾಗುತ್ತೆ -1 / -3. ಹೌದಾ? ಮೈನಸ್ ಏನಾಗುತ್ತೆ ಕ್ಯಾನ್ಸಲ್ ಆಗಿ 1 / 3 ಉಳಿತ. ಹೌದಾ? ನೆಕ್ಸ್ಟ್ c1 / c2 -8 / -16. ಹೌದಾ? ಮೈನಸ್ ಏನಾಯ್ತು ಕ್ಯಾನ್ಸಲ್ ಆಯಿತು. 8 1 8, 7 16. ಹೌದಾ? 1 / 2. ಹಾಗಂದರೆ 1 / a2 = b1 / ಇಲ್ಲಿ ಅನುಪಾತಗಳ ಹೋಲಿಕೆ is not equal to c1 / c2. ಹೌದಾ? ಈ ಸಮೀಕರಣಗಳ ಅನುಪಾತ ಹೋಲಿಕೆ ಏನು ತಿಳಿಸ್ಕೊಡುತ್ತೆ ನಮಗೆ? ರೇಖೆಗಳು ಏನಾಗಿದ್ದಾವು, ಸಮಾಂತರ ರೇಖೆಗಳಾಗಿದ್ದಾವು. ಸಮಾಂತರ ರೇಖೆಗಳು. ಹೌದಾ? ಸಮಾಂತರ ರೇಖೆಗಳು ಇದ್ದು ಅಂದರೆ ಆ ಸಮೀಕರಣದ ಜೋಡಿ ಹೇಗಿರುತ್ತೆ, ಅಸ್ಥಿರ ಜೋಡಿಯಾಗಿರ್ತೈತಿ. ಅಸ್ಥಿರ ಜೋಡಿ. ನಿಮಗಿದು ಹೇಗೆ ಅಂತ ಗೊತ್ತಾಗಲಿಲ್ಲ ಅಂದರೆ ಹಿಂದಿನ ವಿಡಿಯೋವನ್ನು ನೋಡಿರಿ, ಅವಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಕ್ವಶನ್ದ ನಮಗೇನು ಕೊಟ್ಟಿದ್ದಾರೆ, ಸ್ಥಿರವಾಗಿದ್ದರೆ ಮಾತ್ರ ಏನು ಮಾಡ್ಬೇಕಂತ ಹೇಳಿದ್ದಾರೆ, ನಕ್ಷಾಕ್ರಮದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲೇನೋ ನಮಗೆ ಅಸ್ಥಿರ ಜೋಡಿ ಬಂದಿದೆ, ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಈ ಲೆಕ್ಕಗಳು ನಿಮಗೇನಾದರೂ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಇಲ್ಲಿ ನೋಡ್ರಿ 4ನೇ ಪ್ರಶ್ನೆಯಲ್ಲಿ 1 ಮತ್ತು 2 ನಾನು ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ 3 ಮತ್ತು 4 ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ 5th ಕ್ವಶನ್ ಏನಿದೆ ನೋಡ್ರಿ. ಇಲ್ಲಿ ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು 36 ಮೀಟರ್ ಇದೆ. ಹೌದಾ? ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ. ಅಂದರೆ ಉದ್ದ ಏನಾಗೈತಂತ ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗೈತಂತ. ಇಲ್ಲಿ ಉದ್ದವನ್ನು ಕೊಟ್ಟಿಲ್ಲ, ಹಾಗಂದ್ರೆ ಆಯತಾಕಾರ ಹೂದೋಟದ ಉದ್ದದ ಅಳತೆ ಏನಾಗಿರಬೇಕು? ಎಕ್ಸ್ ಆಗಿರಲಿ ಅಂತ ಅಸ್ಯೂಮ್ಷನ್ ಮಾಡ್ಕೋಬೇಕು. ಆಯತಾಕಾರದ ಹೂದೋಟದ ಉದ್ದ ಎಷ್ಟಾಗಿರಲಿ? ಎಕ್ಸ್ ಆಗಿರಲಿ ಅಂತ ಅಸ್ಯೂಮ್ ಮಾಡ್ಕೋರಿ. ನಮಗೆ ಬೆಲೆ ಎಷ್ಟೈತಿ ಅಂತ ಕೊಟ್ಟಿಲ್ಲ, ಹಾಗಾಗಿ ನಾವು ಏನು ಮಾಡ್ಕೋಬೇಕು? ಎಕ್ಸ್ ಆಗಿರಲಿ ಅಂತ ಅನ್ಕೋಬೇಕು. ಇಲ್ಲಿ ಅಗಲ ಏನಾದರೂ ಕೊಟ್ಟಿದ್ದಾರ? ಇಲ್ಲ. ಹಾಗಂದ್ರೆ ಏನಂತ ಅನ್ಕೋತಿರೋದನ್ನು? ಆಯತಾಕಾರದ ಹೂದೋಟದ ಅಗಲ ವಾಯ್ ಆಗಿರಲಿ ಅಂತ ಅಸ್ಯೂಮ್ಷನ್ ಮಾಡ್ಕೊರಿ. ಹೌದಾ? ಸುತ್ತಳತೆ ಎಷ್ಟೈತಿ? ಗೊತ್ತಿಲ್ಲ. ಸುತ್ತಳತೆಯ ಅರ್ಧ ಎಷ್ಟೈತಿ? ಅರ್ಧವು 36 ಮೀಟರ್ ಐತೆ. ಹೌದಾ? ಆಯತಾಕಾರದ ಸುತ್ತಳತೆಯ ಸೂತ್ರ ಏನೈತ್ರಿ? 2 × L + B / 2 ಅಂತ ಐತಿ. ಹೌದಾ? ಈಸ್ ಈಕ್ವಲ್ ಟು ಇದು ಅರ್ಧ ಸುತ್ತಳತೆ ಅಲ್ಲ, 36 ಮೀಟರ್. ಇದು ಹೆಂಗೆ ಬಂತು ಅನ್ನೋದು ಗೊತ್ತಾಗಿಲ್ಲಲ್ಲ. ಸುತ್ತಳತೆ ಆಯತಾಕಾರದ ಸುತ್ತಳತೆ ವಿಸ್ತೀರ್ಣ ಏನೈತಿ? 2 × L + B ಅಂತ ಐತೆ. ಹೌದಾ? ಇಲ್ಲಿ ನಮಗೇನು ಹೇಳಿದಾರ? ಸುತ್ತಳತೆಯ ಅರ್ಧವು ಅಂತ ಹೇಳಿದ್ದಾರೆ. ಅರ್ಧ ಅಂದರೆ ಹಾಫಾ, ಅದಕ್ಕೆ ಏನು ಮಾಡಿದ್ದೀನಿ? /2 ಅಂತ ಹಾಕ್ಕೊಂಡಿದ್ದೀನಿ. ಒಟ್ಟು ಇದು ಅರ್ಧ ಸುತ್ತಳತೆ ಎಷ್ಟೈತಿ ಅದನ್ನೆಲ್ಲ ಹಚ್ಕೊಂಡಿದ್ದೀನಿ. ಗೊತ್ತಾಯ್ತಾ? ನೆಕ್ಸ್ಟ್ ಏನು ಮಾಡ್ತೀನಿ? 2 2 ಗೆಟ್ ಕ್ಯಾನ್ಸಲ್. ಏನು ಉಳಿತೈತಿ? L + B = 36 ಉಳಿತು. ಹೌದಾ? ಇಲ್ಲಿ ಎಲ್ ಅಂದರೆ ಏನಾಗಿರ್ತೈತಿ? ಎಕ್ಸ್ + ವಾಯ್. ಎಲ್ ಅಂದರೆ ಉದ್ದ, ಬಿ ಅಂದರೆ ಅಗಲ. ಎಕ್ಸ್ + ವಾಯ್ = 36. ಇದಕ್ಕೇನಂದ್ರಿ? ಸಮೀಕರಣ 1 ಅಂತ ಹೆಸರು ಕೊಡ್ರಿ. ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ. ಇಲ್ಲಿ ಹೂದೋಟದ ಉದ್ದವು ಏನಾಗೈತಿ? ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಹೌದಾ? ಇದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 4 ಮೀಟರ್ ಹೆಚ್ಚಾಗಿದೆ. ಹಾಗಂದ್ರೆ ಏನು ಮಾಡಬೇಕು? ನೆಕ್ಸ್ಟ್ ಉದ್ದ ಏನಂತ ಹೇಳಿದ್ದೀನಿ ನಾನು? ಎಕ್ಸ್ ಆಗಿರಲಿ ಅಂತ ಹೇಳಿದ್ದೀನಿ. ಹೂದೋಟದ ಉದ್ದ ಅಂದ್ರೇನು? ಎಕ್ಸ್ = ಹೌದಾ? ಎಕ್ಸ್ = ಅಗಲ ಏನು ಹೇಳ್ತೀನಿ? ವಾಯ್ ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ ಅಂದರೆ ಅಗಲ ಎಷ್ಟೈತಿ? ವಾಯ್ + 4 ಅಂತ ಬರ್ಕೋತೀನಿ. ಈ ಈಕ್ವೇಷನ್ ಹೆಂಗೆ ಬರ್ಕೊಂಡೆ ಅನ್ನೋದು ಗೊತ್ತಾಯ್ತು. ಇವಾಗ ನೋಡಿರಿ, ಎಕ್ಸ್ - ವಾಯ್ = 4 ಆಗುತ್ತಾ? ಇದಕ್ಕೆ ಸಮೀಕರಣ 2 ಅಂತ ಹೆಸರು ಕೊಡ್ರಿ. ಹೌದಾ? ನೆಕ್ಸ್ಟು ಎಕ್ಸ್ + ವಾಯ್ = 36 ಅಂತ ಸಮೀಕರಣ 1 ಸಿಕ್ಕೈತಿ. ಅದೇ ರೀತಿ ಎಕ್ಸ್ - ವಾಯ್ = 4 ಅಂತ ಸಮೀಕರಣ 2 ಸಿಕ್ಕೈತಿ. ಹೌದಾ? 2 ಸಮೀಕರಣಗಳು ಸಿಕ್ಕು. ಇವಾಗ ಏನು ಮಾಡ್ತೀನಿ? ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕಂಡುಹಿಡಬೇಕು. ಹೌದಾ? ಮೊದಲು ಎಕ್ಸ್ = 0 ಅಂತ ಹಾಕ್ತೀನಿ ಈ ಈಕ್ವೇಷನ್ದಾಗ. ಅವಾಗ ಏನಾಗುತ್ತಾ? ವಾಯ್ ಬೆಲೆ 36 ಆಗುತ್ತಾ? ಹೌದಾ? ಅದೇ ರೀತಿ ವಾಯ್ = 0 ಹಾಕಿದಾಗ ಏನಾಗುತ್ತಾ? ಎಕ್ಸ್ ಬೆಲೆ 36 ಆಗುತ್ತಾ? ಹೌದಾ? ಅದೇ ರೀತಿ ಈ ಈಕ್ವೇಷನ್ದಾಗ ಏನು ಮಾಡ್ತೀನಿ? ಫಸ್ಟು ಒಂದು ಸಾರಿ ಎಕ್ಸ್ = 0 ಅಂತ ಹಾಕ್ತೀನಿ. ವಾಯ್ ಬೆಲೆ ಎಷ್ಟಾಗುತ್ತೆ? -4 ಆಗುತ್ತೆ. ಹೌದಾ? ಇಲ್ಲೇ ಏನೈತಿ? -y = 4 ಅಂತ ಆಗುತ್ತೆ. ಈ ಮೈನಸನ್ನು ಏನು ಮಾಡ್ತೀನಿ? ಈ ಕಡೆ ಹಾಕ್ತೀನಿ, -4. ಅದೇ ರೀತಿ y = 0 ಹಾಕಿದಾಗ ಎಕ್ಸ್ ಬೆಲೆ 4 ಆಗುತ್ತಾ? ಗೊತ್ತಾಯ್ತು? ಇವಾಗ ನೋಡಿರಿ, ಗ್ರಾಫನ್ನು ಹೇಗೆ ಹಾಕ್ಕೊಂಡಿದ್ದೀನಿ ಅಂದರೆ ಎಕ್ಸನ್ನು 4 ಯೂನಿಟ್ಸನ್ನು ತೊಗೊಂಡಿದ್ದೀನಿ. 4, 8, 12, 16, 20, 24, 28, 32, 36, 40 ಅಂತ ತೊಗೊಂಡಿದ್ದೀನಿ. ಅದೇ ರೀತಿ y ಆಕ್ಸಸ್ಸನ್ನು ಏನು ಮಾಡಿದ್ದೀನಿ? 4, 8, 12, 16, 20, 24, 28, 32, 36, 40 ಅಂತ ತೊಗೊಂಡಿದ್ದೀನಿ. ಅದೇ ರೀತಿ ಇಲ್ಲಿ ನೋಡಿರಿ, ನೆಗೆಟಿವ್ ಸೈನನ್ನು ತೊಗೊಂಡಿದ್ದೀನಿ. -4, -8, -12 ಅಪ್ ಟು ಸೊ ಆನ್ ಇರುತ್ತೆ.
ಬಟ್ ನಮಗೇನು ಬೇಕು ಇಲ್ಲಿ ವ್ಯಾಲ್ಯೂಸು -4 ಬೇಕಷ್ಟೇ. ಹಾಗಾಗಿ ನಮ್ಮ -4 ಇಷ್ಟೇ ಸಾಕು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಎಕ್ಸ್ ಎಕ್ಸಸ್ನು ಏನು ಮಾಡಿದ್ದೀನಿ -4 -8 -12 ಅಂತ ಹಾಕಿದ್ದೀನಿ. ಹೌದಾ? ಇವಾಗ ನೋಡಿರಿ ಎಕ್ಸ್ ಬೆಲೆಗಳನ್ನು 1ನೇ ಸಮೀಕರಣದ ಬೆಲೆಗಳು ಏನಾಗಿದ್ದಾವೆ, x = 0 ಹಾಕಿದಾಗ y = ಏನಾಗೈತಿ 36 ಬಂದೈತೆ. x = 0 ಹಾಕಿದಾಗ y ಬೆಲೆ ಏನಾಗೈತಿ 36 ಬಂದೈತಿ. ಹೌದಾ? ಇಲ್ಲಿ ಬರುತ್ತೆ ಅದು ಪಾಯಿಂಟ್. ನೆಕ್ಸ್ಟ್ x = 36 ಆದಾಗ y ಬೆಲೆ ಏನಾಯಿತು 0 ಆಯಿತು. x = 36 ಆದಾಗ y ಬೆಲೆ ಏನಾಯಿತು 0 ಆಯಿತು. ಹೌದಾ? ನೆಕ್ಸ್ಟ್ ಎರಡನೇ ಸಮೀಕರಣದ ಬೆಲೆಗಳು ಏನಾಗಿದಾವೆ ನೋಡ್ರಿ. ಇಲ್ಲಿ x ಬೆಲೆ 0 ಹಾಕಿದಾಗ y ಬೆಲೆ ಏನಾಗೈತಿ -4. x ಬೆಲೆ 0 ಹಾಕಿದಾಗ y ಬೆಲೆ ಎಷ್ಟಾಗೈತಂತ -4. ಹೌದಾ? ಇಲ್ಲೇ ಬರುತ್ತಾ? ಅದೇ ರೀತಿ x = 4 ಆದಾಗ y ಬೆಲೆ ಏನಾಗುತ್ತೆ 0 ಆಯಿತು. x = 4 ಆದಾಗ x ಬೆಲೆ ಎಲ್ಲೈತಿ ಇಲ್ಲೈತಿ. x = 4 ಆದಾಗ y ಬೆಲೆ ಏನಾಯಿತು 0 ಆಯಿತು. ಹಾಗಾದ್ರೆ ಇಲ್ಲೇ ಬರುತ್ತಾ ಪಾಯಿಂಟ್ ಇದು. ಹಾಗಾದ್ರೆ ಇವನ್ನೆಲ್ಲ ಕೊಡ್ಸೋಣ್ರಿ ಪಾಯಿಂಟ್ಸನ್ನು. ಅವಾಗ ಏನಾಗುತ್ತೆ ನೋಡ್ರಿ. ಇಲ್ಲಿ 1ನೇ ಸಮೀಕರಣದ್ದು ಪಾಯಿಂಟ್ಸ್ ಎಲ್ಲದಾವು ಇವೆರಡು, ಇವನ್ನ ಜೋಡಿಸ್ರಿ. ಅದೇ ರೀತಿ 2ನೇ ಸಮೀಕರಣದ ಪಾಯಿಂಟ್ಸ್ ಎಲ್ಲದಾವು ಇವೆರಡೂನ ಕರೆಕ್ಟಾಗಿ ಜೋಡಿಸ್ಬೇಕಾ? ನಿಮಗೆ ಇವು ಕರೆಕ್ಟಾಗಿ ಜೋಡಿಸಿದ್ರೆ ಮಾತ್ರ ಏನಾಗುತ್ತೆ ಎಕ್ಸ್ ಮತ್ತು y ಬೆಲೆಗಳು ಸಿಗ್ತಾವೆ. ಹೌದಾ? ಹಾಗಾದರೆ ರೇಖೆಗಳು ಎಲ್ಲಿ ಛೇದಿಸಿದು ಈ ಪಾಯಿಂಟ್ದಾಗ? ಅದೇ ಇಲ್ಲಿ ಎಕ್ಸ್ ಬೆಲೆ ಎಷ್ಟಾಯಿತು 4. ಅದೇ ರೀತಿ y ಬೆಲೆ ಎಷ್ಟಾಯಿತು 16. ಎಕ್ಸ್ ಮತ್ತು y ಬೆಲೆಗಳು ಸಿಕ್ಕುವ. ಎಕ್ಸ್ ಬೆಲೆ ಎಷ್ಟೈತಿ 20, y ಬೆಲೆ 16. ಇವನು ಬರ್ಕೊಡ್ಬೇಕಂದ್ರೆ 4, 0. ನೆಕ್ಸ್ಟ್ ಇದು 0, -4. ನೆಕ್ಸ್ಟ್ ಇದು 36, 0, 0, 36. ಇವಾಗ ಗೊತ್ತಾಗುತ್ತಾ? ಎಕ್ಸ್ ಬೆಲೆಗೆ ಎಷ್ಟಾಯಿತು? ಇದು ಎಕ್ಸ್, y. ಹೌದಾ? ಇಲ್ಲಿ ಎಕ್ಸ್ ಬೆಲೆ ಎಷ್ಟಾಯಿತು 20 ಆಯಿತು, y ಬೆಲೆ 16 ಆಯಿತು. ಕ್ವಶನ್ದಾಗ ಏನು ಕೊಟ್ಟಿದ್ದಾರೆ? ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೌದಾ? ಅಳತೆ ಏನಾಯಿತು ನೋಡ್ರಿ. ಇಲ್ಲಿ ಹೂದೋಟದ ಉದ್ದ ಎಷ್ಟಾಯಿತು? ಹೂದೋಟದ ಉದ್ದ ಏನಂತ ಕನ್ಸಿಡರ್ ಮಾಡಿದ್ವಿ ನಾವು? ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಹಾಗಾದರೆ ಎಕ್ಸ್ ಬೆಲೆ ಎಷ್ಟಾಯಿತು? ಎಷ್ಟು ಸಿಕ್ತು ಇಲ್ಲಿ 20. x = 20. ಹೂದೋಟದ ಅಗಲ ಎಷ್ಟಾಗಿತ್ತು? ನಾವೇನಂತ ಅಸ್ಯೂಮ್ಷನ್ ಮಾಡ್ಕೊಂಡಿದ್ವಿ? y ಆಗಿರಲಿ ಅಂತ ಅಂದ್ಕೊಂಡಿದ್ವಿ. y ಆಗಿರಲಿ ಅಂತ ಅಸ್ಯೂಮ್ಷನ್ ಮಾಡ್ಕೊಂಡಿದ್ವಿ. ಹೌದಾ? y ಬೆಲೆ ಎಷ್ಟು ಸಿಕ್ತು ನಮಗೆ? 16 ಸಿಕ್ತು. ಹೌದಾ? ಇಲ್ಲಿ ಕ್ವಶನ್ದಾಗ ಏನು ಕೊಟ್ಟಿದ್ದಾರೆ? ಹೂದೋಟದ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ಹೂದೋಟದ ಅಳತೆ ಎಷ್ಟಾಯಿತು? ಉದ್ದ 20 ಮೀಟರ್ ಆಯಿತು, ಅಗಲ 16 ಮೀಟರ್ ಆಗೈತೆ. ಇಲ್ಲಿಗೆ ಇದು ಆನ್ಸರ್ ಮುಗೀತು. ನೆಕ್ಸ್ಟು ಎಕ್ಸ್ಟ್ರಾ ಹೇಳ್ತೇನೆ ನೋಡ್ರಿ. ಇಲ್ಲಿ ಹೂದೋಟದ ಅರ್ಧ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಪೂರ್ತಿ ಸುತ್ತಳತೆ ಏನಾಗುತ್ತಾ? ಹೂದೋಟದ ಸುತ್ತಳತೆ ಎಷ್ಟಾಗುತ್ತಾ? 2 × L + B ನ ಇನ್ ಜನರಲ್ ಫಾರ್ಮುಲಾ. ಅದೇ ರೀತಿ ಇಲ್ಲಿ ಏನು ಬರೀತೀರಿ? 2 × x + y ಅಂತ ಬರೀತೀರಾ. 2 × x ಅಂದರೆ ಎಷ್ಟೈತಿ 20 ಅಂತ ಸಿಕ್ಕಿದೆ. ಹೌದಾ? y ಬೆಲೆ ಸಿಕ್ಕೈತಿ 16 ಸಿಕ್ಕಿದೆ. 16ಕ್ಕೆ 20 ಕೂಡಿಸಿದ್ರೆ ಎಷ್ಟು? 6, 2 + 1 36. 36 7 ಎಷ್ಟಾಗುತ್ತಾ? 6 7 12, ಕೈಲ ಬಂತು 1, 3 7 6 1 7, 72 ಮೀಟರ್ ಆಯ್ತು. ಒಟ್ಟು ಸುತ್ತಳತೆ ಎಷ್ಟಾಯ್ತು? 72 ಮೀಟರ್ ಆಯ್ತು. ಇದು ಅರ್ಧ ಸುತ್ತಳತೆ 36 ಮೀಟರ್ ಆಗೈತಿ. ಇದು ಅವ್ರು ಕೊಟ್ಟಿದ್ದು, ಇದನ್ನು ನಾವು ಸಾಲ್ವ್ ಮಾಡಿದ್ದು. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.